ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ಆ ಫ್ಯೂ ಥಾಟ್ಸ್ ಆನ್ ಸ್ಲೀಪ್. ಬರೆದವರು ಲೇ ಹಂಟ್. ಇಲ್ಲೇ ನಾವು ಕವಿಯಾದ ಲೇ ಹಂಟ್ ಅವರ ಕುರಿತು ನೋಡೋಣ. ಲೇ ಹಂಟ್ ಒಬ್ಬರು ಇಂಗ್ಲಿಷ್ ಎಸ್ಸೇಯಿಸ್ಟ್ ಮತ್ತು ಪೋಯೆಟ್ ಆಗಿದ್ದಾರೆ ಹಾಗೂ ತುಂಬ ಫೇಮಸ್ ಪ್ರಸಿದ್ಧ ಕೃತಿಗಳ ಎಡಿಟರ್ ಕೂಡ ಆಗಿದ್ದರು. ಹಾಗೆ ಜಾನ್ ಕೀಟ್ಸ್ ಅವರ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದರು. ಇವರು ಅಕ್ಟೋಬರ್ 19, 1784 ಹುಟ್ಟಿದರು. 1807 ಕ್ರಿಟಿಕಲ್ ಎಸ್ಸೇಸ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಲಂಡನ್ ಥಿಯೇಟರ್ಸ್ ಅನ್ನುವ ಪ್ರಸಿದ್ಧ ಕೃತಿಯನ್ನು ಬರೆದರು. ಹಂಟ್ ಅವರ ಪ್ರಸಿದ್ಧ ಕೃತಿಗಳು ದ ಸ್ಟೋರಿ ಆಫ್ ರಿಮಿನಿ 1816 ಪಬ್ಲಿಷ್ ಆಗ್ತದೆ. ಅಬು ಬೆನ್ ಅಡೆಮ್ ಆ್ಯಂಡ್ ದ ಪ್ಯಾಂಥರ್ ಕೂಡ ಅವರ ಪ್ರಸಿದ್ಧ ಕೃತಿಗಳಲ್ಲಿ ಒಂದು. ನಾವೀಗ ನೋಡ್ತಾ ಇರುವ ಆ ಫ್ಯೂ ಥಾಟ್ಸ್ ಆನ್ ಸ್ಲೀಪ್ ಅನ್ನೋದು ಒಂದು ಎಸ್ಸೆ ಆಗಿದೆ. ಈ ಎಸ್ಸೆ ನಿದ್ದೆಯ ಕುರಿತು ಬರೆಯಲಾಗಿದೆ. ನಿದ್ದೆ ಅನ್ನೋದು ನೇಚರ್ಸ್ ಜೆಂಟ್ಲೆಸ್ಟ್ ಬೂನ್, ಅಂದರೆ ನಮಗೆ ಪ್ರಕೃತಿ ಕೊಟ್ಟಂತಹ ಒಂದು ದೊಡ್ಡ ವರ. ನಿದ್ದೆ ನಮ್ಮ ದೇಹಕ್ಕೆ ಆರಾಮವನ್ನು, ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ, ದಣಿದಂತಹ ಕಣ್ಣಿಗೆ ತುಂಬ ವಿಶ್ರಾಂತಿಯನ್ನು ಕೊಡ್ತದೆ. ಹಂಟ್ ಹೇಳ್ತಾರೆ, ಸ್ಲೀಪ್ ಅನ್ನೋದೊಂದು ಮಿಸ್ಟೀರಿಯಸ್ ಸ್ಪಿರಿಟ್. ಅದು ಮನುಷ್ಯರನ್ನು ಎನ್ವಲಪ್ ಮಾಡ್ತದೆ. ಮಾಡುವಂತಹ ಸಮಯದಲ್ಲಿ ಇಡೀ ದಿನ ಈ ಸುತ್ತಮುತ್ತಲ ಆಗುಹೋಗುಗಳನ್ನು ಗಮನಿಸಿ ತುಂಬ ಟಯರ್ಡ್ ಆದಂತಹ ಕಣ್ಣು ರೆಪ್ಪೆಗಳು ಆರಾಮವಾಗಿ ಮಲಗ್ತವೆ. ಹಾಗೆ ಇಡೀ ದಿನದ ಕೆಲಸ ಎಲ್ಲ ಮುಗಿಸಿ ದೇಹ ಒಬ್ಬ ಕಾರ್ಮಿಕನಂತೆ, ಒಬ್ಬ ಲೇಬರ್ನಂತೆ ಆಗಿರ್ತದೆ. ಇಡೀ ದೇಹಕ್ಕೂ ವಿಶ್ರಾಂತಿ ದೊರೆಯುತ್ತದೆ. ಕವಿ ಇಲ್ಲಿ ಹೇಳ್ತಾರೆ, ಸ್ಯಾಂಚೋ ಆಫ್ ಸರ್ವೆಂಟ್ಸ್ನ ಡಾನ್ ಕಹೋಟಿ ಎನ್ನುವವ ಮನುಷ್ಯರ ಮೇಲೆ ಅವನ ಬ್ಲೆಸ್ಸಿಂಗ್ಸನ್ನು ತೋರಿಸುವುದಕ್ಕೋಸ್ಕರ ಸ್ಲೀಪ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ, ನಿದ್ದೆಯನ್ನು ಶುರು ಮಾಡಿದ, ನಿದ್ದೆಯನ್ನು ವರದಾನವಾಗಿ ಈ ಮನುಷ್ಯರಿಗೆ ಕೊಟ್ಟ. ಕವಿ ಹೇಳ್ತಾರೆ, ನಿದ್ದೆ ಅಂದರೆ ಸಂತೋಷ. ಕವಿ ಮುಂದುವರೆದು ಹೇಳ್ತಾರೆ, ಒಳ್ಳೆಯದು ನಿಧಾನವಾಗಿ ಬರ್ತಾ ಇರ್ತದೆ, ಸ್ಲೋಲಿ ಬಟ್ ಸಾಫ್ಟ್ಲಿ, ನಿಧಾನವಾಗಿ ಆದರೆ ತುಂಬ ಮೆತ್ತಗೆ. ಈ ನಿದ್ದೆ ಅನ್ನೋದು ಒಂದು ಮ್ಯಾಜಿಕ್, ಮನುಷ್ಯನ ಮೇಲೆ ಮಾಡಲ್ಪಡುವ ಒಂದು ಮ್ಯಾಜಿಕ್. ಒನ್ ಸ್ಲೈಡ್ಸ್ ಇನ್ ಟು ಡೀಪ್ ಸ್ಲೀಪ್ ಫ್ರಮ್ ಆ ಸೆಮಿ ವೇಕ್ಫುಲ್ ಸ್ಟೇಟ್. ಒಬ್ಬ ತುಂಬ ಡೀಪ್ ಸ್ಲೀಪಿಗೆ ಹೋದಾಗ ಅವನ ವೇಕ್ಫುಲ್ ಸ್ಟೇಟಲ್ಲಿ ಇರ್ತಾನೆ. ದ ಮೊಮೆಂಟ್ಸ್ ಆಫ್ ಟ್ರಾನ್ಸಿಷನ್ ಆರ್ ಅ ಗ್ರೇಟ್ ಪ್ಲೆಷರ್. ಯಾವಾಗ ನಾವು ನಿದ್ದೆಗೆ ಪೂರ್ತಿಯಾಗಿ ಜಾರಿ ಬಿಡ್ತೇವೆ, ಅದೊಂದು ದೊಡ್ಡ ಸಂತೋಷಕರವಾದ ಕ್ಷಣ. ಸೇಸ್ ದ ಎಸೇಯಿಸ್ಟ್, ಅ ಜೆಂಟಲ್ ಫೇಲ್ಯೂರ್ ಆಫ್ ದ ಪರ್ಸೆಪ್ಷನ್ಸ್ ಕಮ್ಸ್ ಕ್ರೀಪಿಂಗ್ ಓವರ್ ಒನ್. The spirit of consciousness disengages itself more and more with the slow and hushing degrees, like a mother detaching her hand from that of her sleeping child. ನಿದ್ದೆ ಬರುವಂತಹದ್ದು ಒಂದು ತಾಯಿ ತನ್ನ ಮಗುವನ್ನು ಹೇಗೆ ನಿಧಾನಕ್ಕೆ ಅಪ್ಪಿಕೊಳ್ತಾಳೆ, ಅದೇ ರೀತಿ ನಿದ್ರಾದೇವಿ ನಿಧಾನಕ್ಕೆ ತನ್ನ ಮನುಷ್ಯನನ್ನು ಅಪ್ಪಿಕೊಳ್ತದೆ. ಎ ಮ್ಯಾನ್ ಹೂ ಈಸ್ ಅಸ್ಲೀಪ್ ಈಸ್ ನಾಟ್ ಅವೇರ್ ಆಫ್ ಹಿಮ್ಸೆಲ್ಫ್. ಯಾವ ಮನುಷ್ಯನಿಗೆ ನಿದ್ದೆ ಬಂದಿರ್ತದೆ, ನಿದ್ರೆ ಕವಿದಿರ್ತದೆ, ಆ ಮನುಷ್ಯನಿಗೆ ಅವನ ಬಗ್ಗೆ ಗೊತ್ತೇ ಇರೋದಿಲ್ಲ. ದ ಸೋಲ್ ಸೀಮ್ಸ್ ಟು ಹ್ಯಾವ್ ಗೋನ್ ಆನ್ ಅ ಫ್ಲೈಟ್ ಆಫ್ ಫ್ಯಾನ್ಸಿ. ಅವನ ಆತ್ಮ ಮಾತ್ರ ಅವನ ಸುತ್ತ ಓಡಾಡಿದಂಥ ಅನುಭವವಾಗ್ತದೆ. ದ ಡೀಪೆಸ್ಟ್ ಆ್ಯಂಡ್ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಸ್ಲೀಪ್ ಈಸ್ ಬಿಫೋರ್ ಮಿಡ್ ನೈಟ್. ಮಧ್ಯರಾತ್ರಿಗಿಂತ ಮೊದಲಿರುವಂತಹ ನಿದ್ದೆಯನ್ನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ತುಂಬ ತೃಪ್ತಿಯನ್ನು ಕೊಡುವಂಥ ನಿದ್ದೆಯಾಗಿದೆ. ಈವನ್ ನೇಚರ್ ಸೀಮ್ಸ್ ಟು ಹ್ಯಾವ್ ಆರ್ ಬೈಂಡ್ ಸೊ. ನೇಚರ್ ಕೂಡ ಅದೇ ರೀತಿ ಮಾಡ್ತದೆ. ಒಂದು ಮಧ್ಯರಾತ್ರಿಗಿನ ಮೊದಲು ಒಳ್ಳೆಯ ನಿದ್ದೆಯಲ್ಲಿರ್ತದೆ. ಎಲ್ಲ ಪ್ರಾಣಿ ಪಕ್ಷಿಗಳಿರ್ಬೋದು, ಪ್ರತಿಯೊಂದು ಕೂಡ ಡೀಪ್ ಸ್ಲೀಪಲ್ಲಿರ್ತದೆ. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೇಸ್ ಈಸ್ ರಿಯಲಿ ಅ ವೆರಿ ಸೌಂಡ್ ಹ್ಯಾಬಿಟ್. ತುಂಬ ಬೇಗ ಬೆಡ್ಡಿಗೆ ಹೋಗುವಂಥದ್ದು, ಹಾಗೆ ಬೇಗ ಎದ್ದೇಳುವಂಥದ್ದು ಬೆಳಿಗ್ಗೆ ತುಂಬ ಒಳ್ಳೆಯ ಹ್ಯಾಬಿಟ್ ಅಂತ ಕವಿ ಹೇಳ್ತಾರೆ. ಲೇಯಿಂಗ್ ಲೇಟ್ ಇನ್ ದ ಮಾರ್ನಿಂಗ್ ಶಾರ್ಟನ್ಸ್ ಒನ್ಸ್ ಲೈಫ್. ತುಂಬ ಲೇಟಾಗಿ ಏಳೋದು, ಹಾಗೆ ಮಾರ್ನಿಂಗ್ ಬೇಗ ಏಳುವಂತಹ ಎಲ್ಲಿಯಾದರೂ ಪರಿಸ್ಥಿತಿ ಬಂದರೆ ಅದು ಒಬ್ಬನ ಜೀವನವನ್ನು ಕಡಿಮೆಗೊಳಿಸ್ತದೆ, ಅವನ ಆಯುಷ್ಯ ಕೂಡ ಕಡಿಮೆ ಆಗ್ತದೆ. ಆ್ಯಂಡ್ ಮೇಕ್ಸ್ ಒನ್ಸ್ ಸ್ಟೌಟ್. ಹಂಟ್ಸ್ ಸೇಸ್ ಸ್ಲೀಪ್ ಎಟ್ ಅ ಲೇಟ್ ಅವರ್ ಇನ್ ದ ಮಾರ್ನಿಂಗ್ ಈಸ್ ನಾಟ್ ಹಾಫ್ ಸೊ ಪ್ಲೆಸೆಂಟ್ ಆ್ಯಸ್ ದ ಮೋರ್ ಟೈಮ್ಲಿ ಒನ್. ತುಂಬ ಲೇಟಾಗಿ ಏಳುವಂಥದ್ದು ಮಾರ್ನಿಂಗ್ ಒಳ್ಳೆಯ ಮೂಡನ್ನು ತರಿಸೋದಿಲ್ಲ, ಒಳ್ಳೆಯ ಹ್ಯಾಪಿನೆಸ್ ಕೊಡೋದಿಲ್ಲ. ಕವಿ ಮುಂದುವರಿಸ್ತಾ ಹೇಳ್ತಾರೆ, ಪೀಪಲ್ ಸಮ್ಟೈಮ್ಸ್ ಸ್ಲೀಪ್ ಆ್ಯಸ್ ವೆಲ್ ಆಸ್ ವೇಕ್ ಬೈ ರೀಸನ್ ಆಫ್ ದೇರ್ ಸಾರೋ. ಜನರು ಕೆಲವೊಂದ್ಸಲ ಮಲಗ್ತಾರೆ, ಹಾಗೆ ಕೆಲವೊಂದ್ಸಲ ಎದ್ದೇಳ್ತಾರೆ. ಅವರ ಮನಸ್ಸಿನಲ್ಲಿ ದುಃಖವಿದ್ದರೆ ಯಾವುದೇ ನಿದ್ದೆ ಅವರ ಹತ್ರ ಸುಳಿಯೋದಿಲ್ಲ, ಎಚ್ಚರವಾಗಿ ಇರಬೇಕಾಗ್ತದೆ. ಕವಿ ಮುಂದುವರೆದು ಹೇಳ್ತಾರೆ, ನಿದ್ದೆ ಅನ್ನೋದು ನೇಚರ್ಸ್ ನೆವರ್ ಫೇಲಿಂಗ್ ರಿಲೀಫ್. ಇದು ಯಾವತ್ತೂ ಸೋಲದಂತಹ ಒಂದು ವಿಶ್ರಾಂತಿ, ಒಂದು ದೊಡ್ಡ ವಿಶ್ರಾಂತಿ. ಜಾಂಡೀಸಿಂದ ನರಳುವಂತಹ ಒಬ್ಬ ರೋಗಿ, ಅವನು ತನ್ನ ರೋಗದ ತೀವ್ರತೆಯಿಂದಾಗಿ ಹಗಲು ಹೊತ್ತಿನಲ್ಲೂ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಅದೇ ರೀತಿ ರಾತ್ರಿ ಅವನಿಗೆ ಹಗಲಲ್ಲಿ ನಿದ್ದೆ ಆದ ಕಾರಣ ರಾತ್ರಿ ನಿದ್ದೆ ಬರದೇ ಇರ್ಬೋದು, ಅವನು ಅದರಿಂದ ಒದ್ದಾಡುವಂತಾಗ್ಬೋದು. ಹೀಗೆ ನಿದ್ದೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಗಲೇ ಮಲಗಬೇಕು ಅಥವಾ ರಾತ್ರಿಯೇ ಮಲಗಬೇಕು ಅಂತ ಏನಿರೋದಿಲ್ಲ. ರೋಗಿಯಾದವ ಅವನಿಗೆ ಯಾವಾಗ ಕಂಫರ್ಟ್ ಆಗ್ತದೆ ಆವಾಗ ನಿದ್ದೆ ಮಾಡಬಹುದು.
The most complete and healthy sleep that can be taken in the day is in summer time out in a field. ತುಂಬ ಕಂಪ್ಲೀಟ್ ಆಗಿರೋ ಹೆಲ್ದಿ ಆಗಿರೋ ಸ್ಲೀಪ್ ಯಾವಾಗ ಒಬ್ಬ ಮನುಷ್ಯನಿಗೆ ಬೀಳ್ತದೆ ಅಂದರೆ ಸಮ್ಮರ್ ಟೈಮಲ್ಲಿ, ಅದು ಡೇ ಟೈಮಲ್ಲಿ, ಅದು ಎಲ್ಲಿ ಅಂದರೆ ಮನೆಯ ಒಳಗಡೆ ಅಲ್ಲ, ಬದಲಾಗಿ ಓಪನ್ ಫೀಲ್ಡಲ್ಲಿ. ಕೆಲವರ ನಿದ್ದೆ ಅನ್ನೋದು ತುಂಬ ವಿಶೇಷವಾಗಿರ್ತದೆ. ಬೆಡ್ಡಿಗೆ ಹೋದ ತಕ್ಷಣ, ಮಲಗಿದ ತಕ್ಷಣ ನಿದ್ದೆ ಬರ್ತದೆ. ಅದೇ ಕೆಲವರು ಒಂದಷ್ಟು ಸಮಯ ತಗೊಂಡು ಆಮೇಲೆ ನಿದ್ದೆಗೆ ಜಾರ್ತಾರೆ. ಹಾಗೆ ತುಂಬ ಟಯರ್ಡ್ ಆಗಿರೋ ಬಾಡಿ ತಕ್ಷಣ ನಿದ್ದೆಗೆ ಜಾರ್ತದೆ ಅಂತ ಕವಿ ಹೇಳ್ತಾರೆ. ಕೆಲವೊಂದು ವ್ಯಕ್ತಿಗಳು ಚೇರ್ನಲ್ಲಿ ಕೂತ್ಕೊಂಡು ನಿದ್ದೆಗಿನ್ನೂ ಹೋಗಿರೋದಿಲ್ಲ, ಅದಕ್ಕಿಂತ ಮುಂಚೆಯೇ ಅವರ ತಲೆ ಬಗ್ಗಿಕೊಂಡು ನಿದ್ದೆಯ ಮೂಡಿಗೆ ಬಂದಿರ್ತದೆ. ಹಾಗೆ ಒಂದೊಂದು ಸಲ ಸಡನ್ ಜರ್ಕ್ ಕೂಡ ಆಗ್ತದೆ ಅಂತ ಪ್ರಬಂಧಕಾರರು ಅಭಿಪ್ರಾಯ ಪಡ್ತಾರೆ. ತುಂಬ ನಿದ್ದೆ ಬಂದಿರುವ ಸಮಯದಲ್ಲಿ ಆ ನಿದ್ದೆಯನ್ನು ತಡೆಯುವುದೇ ಒಂದು ಸಾಹಸ. ನಿಮಗೆ ಅದರ ಅನುಭವ ಕೂಡ ಆಗಿರಬಹುದು. ಎ ಮ್ಯಾನ್ ಇನ್ ಹಿಸ್ ವೇಕಿಂಗ್ ಮೂಮೆಂಟ್ಸ್ ಮೇ ಲುಕ್ ಆ್ಯಸ್ ಪ್ರೌಡ್ ಆ್ಯಂಡ್ ಸೆಲ್ಫ್ ಪೊಸೆಸ್ಡ್ ಆ್ಯಸ್ ಈ ಪ್ಲೀಸಸ್. ಒಬ್ಬ ಮನುಷ್ಯ ಎದ್ದೇಳಬೇಕಾದ್ರೆ ಅವನಿಗೆ ತುಂಬ ಪ್ರೌಡ್ ಮೂಮೆಂಟ್ ಬಂದಿರ್ತದೆ. ಹಾಗೆ ಅವನು ತುಂಬ ಸಂತೋಷದಲ್ಲಿದ್ದ ಹಾಗೆ ಅನ್ನಿಸ್ತದೆ. He may walk proudly, he may sit proudly, he may eat his dinner proudly, he may shave himself with an air of infinite superiority. In a word, he may show himself grand and absurd upon the most trifling occasions. ಅವನು ತುಂಬ ಪ್ರೌಡಾಗಿ ನಡಿಬಹುದು, ಪ್ರೌಡಾಗಿ ಕೂತ್ಕೊಳ್ಬೋದು, ಹಾಗೆ ಅವನ ಡಿನ್ನರನ್ನು ತುಂಬ ಖುಷಿಯಿಂದ ತಗೊಳ್ಬೋದು. ಹಾಗೆ ಅವನು ಶೇವ್ ಮಾಡಬೇಕಾದ್ರೆ ತುಂಬ ಸುಪೀರಿಯಾರಿಟಿ, ಶ್ರೇಷ್ಠತೆಯ ಮನೋಭಾವದಲ್ಲಿ ಮಾಡಬಹುದು ಅದೆಲ್ಲ ಕೆಲಸಗಳನ್ನು. ಇದೆಲ್ಲವೂ ಕೊಡುವಂತಹದ್ದು ಅವನು ತಗೊಂಡ ಡೀಪ್ ಸ್ಲೀಪ್. ಬಟ್ ಸ್ಲೀಪ್ ಪ್ಲೇಸ್ ದ ಟೆರಿಫೈಯಿಂಗ್ ಮಜಿಷಿಯನ್. ಇದೊಂದು ಟೆರಿಫೈಯಿಂಗ್ ಮಜಿಷಿಯನ್, ಮಾಂತ್ರಿಕ ಕೂಡ ಹೌದು. ಈ ರೀತಿಯಾಗಿ ಕವಿ ಲೇ ಹಂಟ್ ಅವರು ನಿದ್ದೆಯ ಕುರಿತಾಗಿ ತನ್ನ ಅಭಿಪ್ರಾಯವನ್ನು ಆ ಫ್ಯೂ ಥಾಟ್ಸ್ ಆನ್ ಸ್ಲೀಪ್ ಅನ್ನೋ ಎಸ್ಸೆಯಲ್ಲಿ ಡಿಟೇಲ್ ಆಗಿ ಬರೆದಿದ್ದಾರೆ. ಇದರ ಕನ್ನಡ ಸಮ್ಮರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿವರಣೆ ಹೇಗಿತ್ತು ಅನ್ನೋದನ್ನು. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.